ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಧರಣಿ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾನೇ ಇದೆ. ಹೌದು, ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆಯಾದ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿಭಟನೆಯ ಕಾವು ಕಿಚ್ಚು ಅನ್ನೋದು ಹೆಚ್ಚಾಗ್ತಾನೆ ಇದೆ. ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಚಿವ ಸಂಪುಟದಿಂದ ನಾಗೇಂದ್ರ ಅವರನ್ನ ಹೊರಗೆ ಹಾಕಬೇಕು ಎಂಬ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದೆ. ಮೊದಲನೇದಾಗಿ, ಯಾವ ಮಾನದಂಡದಲ್ಲಿ ನೀವು ಸಚಿವ ಸಂಪುಟಕ್ಕೆ ನಾಗೇಂದ್ರ ಅವರನ್ನ ಸೇರಿಸ್ಕೊಂಡ್ರಿ? ರೈಟ್, ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ, ಆದರೆ ಇಮಿಡಿಯೇಟ್ ಕೈ ಬಿಡಬೇಕು ಅಂತ ಹೇಳಿ ಸದನದ ಒಳಗೆ ಹೊರಗೆ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ನಾಗೇಂದ್ರ ಕಳ್ಳ ಅಂತ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೋಸ್ಟರ್ ಹಿಡಿದು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಮುಂದುವರೆದಿದೆ. ಆರ್ ಅಶೋಕ್, ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು. ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಕಾರ್ಯಕರ್ತರು ಯತ್ನವನ್ನ ಮಾಡಿದ್ದಾರೆ. ರಸ್ತೆಯಲ್ಲೇ ಆ ಪ್ರತಿಭಟನಾಕಾರರನ್ನ ಪೊಲೀಸ್ನವರು ತಡೆದಿದ್ದಾರೆ. 187 ಕೋಟಿ ರೂಪಾಯಿ ನುಂಗಿದ್ದ ನಾಗೇಂದ್ರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೊಂದು ಗಂಭೀರ ವಿಚಾರ ಆಗಿದೆ. ಕಾರಣ ಏನು ನೋಡೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂತಹ ಸಿದ್ದರಾಮಯ್ಯನವರು ಸದನದಲ್ಲೇ ಉಲ್ಲೇಖ ಮಾಡಿರ್ತಾರೆ. ಏನು, 187 ಕೋಟಿ ಅಲ್ಲ, 89 ಕೋಟಿ ಅಕ್ರಮ ಆಗಿದೆ. ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅಸಾಧ್ಯ, ಆದರೆ ಹಂತ ಹಂತವಾಗಿ ಅದನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನವನ್ನ ಮಾಡ್ತೀವಿ ಅಂತ ಅಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಕೂಡ ಮಗದೊಮ್ಮೆ ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಈಗಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದಾದ್ರೆ ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು? ಅವತ್ತು ರಾಜೀನಾಮೆಯನ್ನ ಹೀಗೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿ ತೆಗೆದುಕೊಂಡಿದ್ವು. ಈಗ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ, ಜ್ವಲಂತ ಸಮಸ್ಯೆಗಳ ಚರ್ಚೆಯನ್ನ ರಾಜ್ಯದ ಜನ ಮಾಡಬಾರದು ಅಂತ ಸಂಪುಟಕ್ಕೆ ಏನಾದರೂ ಸೇರಿಸ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಈ ನಾಗೇಂದ್ರ ಅವರನ್ನ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಕೇಸರಿ ಪಡೆಯ ಆಕ್ರೋಶ ಹೆಚ್ಚಾಗಿದೆ. ಘಟಾನುಘಟಿ ನಾಯಕರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಧರಣಿ ಮುಂದುವರೆದಿದೆ. ನಾಗೇಂದ್ರ ಕಳ್ಳ ಅನ್ನುವಂಥ ಘೋಷಣೆಯನ್ನ ಕೂಗೆ ಮಾಡ್ತಿರುವಂತಹ ಹೋರಾಟ. ಮಗದೊಂದು ಕಡೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಪಷ್ಟಪಡಿಸಿದ್ದಾರೆ, ನಾಗೇಂದ್ರ ಅವರ ಮೇಲೆ ವೈಯಕ್ತಿಕ ದ್ವೇಷ ನಮ್ಮದೇನೂ ಇಲ್ವೇ ಇಲ್ಲ. ಆರೋಪ ಬಂದ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಹಿಂದೆ ಪಡ್ಕೊಂಡಿದ್ವಿ. ಆರೋಪಿ ಸ್ಥಾನದಲ್ಲಿರುವಂತಹ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ತೀರಾ ಅನ್ನೋದಾದ್ರೆ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ. ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂತ ನಾಗೇಂದ್ರ ಅವ್ರನ್ನ ಮಂತ್ರಿಯನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಅವ್ರು ಅನ್ಕೊಂಡಿದ್ರೆ ಏನು ಮಾಡ್ರು ನಾವು ಜಯಿಸ್ಕೋಬಹುದು, ಯಾರು ನಮ್ಮನ್ನೇನು ಕೇಳಲ್ಲ, ಏನು ಬೇಕಾದ್ರೆ ಮಾಡ್ಬೋದು, ಏನನ್ನು ಬೇಕಾದ್ರೆ ಸಮರ್ಥಿಸ್ಕೋಬಹುದು ಅನ್ನೋಂಥ ಮನಸ್ಥಿತಿಯಲ್ಲಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾಗಿರೋಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಆಗಿದೆ. ಹಾಗಾಗಿ ಇದು ನಡೆಯೋಲ್ಲ. ಯಾವ ಒಬ್ಬ ವ್ಯಕ್ತಿ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇದೆ, ವಾಲ್ಮೀಕಿ ಜನಾಂಗದ ಹಣವನ್ನು ದುರ್ಬಳಕೆನ ಮಾಡಿದ್ದಾರೆ, ವಾಲ್ಮೀಕಿ ಜನಾಂಗದ ಹಣವನ್ನು ಲೂಟಿ ಮಾಡಿದ್ದಾರೆ, ದಲಿತರ ಹಣವನ್ನು ಲೂಟಿ ಮಾಡಿದ್ದಾರೆ, ಅಂಥ ವ್ಯಕ್ತಿಗೆ ಯಾವುದೇ ಕಾರಣದಲ್ಲೂ ಕ್ಷಮೆ ಇಲ್ಲ. ಯಾವುದೇ ಕಾರಣದಲ್ಲಿ ಅವರು ಮಂತ್ರಿಯಾಗಿ ಮುಂದುವರಿಬಾರ್ದು. ತಕ್ಷಣ ಅವರನ್ನು ವಜಾವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಿದೆ. ಈ ಹೋರಾಟ ಯಶಸ್ವಿ ಆಗಬೇಕು. ದಲಿತ ಜನರಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಈ ಹಣ ಲೂಟಿಯನ್ನು ಮಾಡಿರುವಂಥ ವ್ಯಕ್ತಿನ ವಜಾಗೊಳಿಸಬೇಕು ಅನ್ನುವಂಥ ಹೋರಾಟವನ್ನು ಕೈಗೆತ್ಕೊಂಡು ನಾವಿವತ್ತಿಲ್ಲಿ ಫ್ರೀಡಂ ಪಾರ್ಕಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ವಿಧಾನಸೌಧವನ್ನು ಗೆಲುವನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಸಚಿವ ನಾಗೇಂದ್ರನಿಗೆ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಸಚಿವ ನಾಗೇಂದ್ರನ್ನ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲ ನಾಗೇಂದ್ರ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡಬೇಕು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ನೇರವಾಗಿ ಅಪರಾಧಿಯಾಗಿ ಸಿಬಿಐ ಈಗ ಪ್ರಾಸಿಕ್ಯೂಷನ್ ಕೊಡಿ ಅವ್ರನ್ನ ಅಂತೇಳಿ ಗವರ್ನರ್ಗೆ ಪತ್ರ ಬರೆದಿದೆ. ಈಗ ಅವರು ಮತ್ತೆ ಪ್ರಾಸಿಕ್ಯೂಷನ್ ಕೊಟ್ಟರೆ ಮತ್ತೆ ಜೈಲಿಗೆ ಹೋಗ್ತಾರೆ ಅವರು. ಪಾಪ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ.
ಆವಾಗ ಅವರ ಏನಾದರೂ ಜೈಲಿಗೆ ಹೋದರೆ ಈ ಕಾಂಗ್ರೆಸ್ ಸರ್ಕಾರನೇ ಜೈಲಿಗೆ ಹೋದಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು ಯಾವಾಗಲೂ. ಅಲ್ಲೇ ಅವರು ಏನಾದರೂ ಆಫೀಸ್ಗಳು ಮಾಡಿಕೊಂಡು ಇರೋದೇ ಬೆಸ್ಟ್. ಅವರು ಅದನ್ನು ಬಿಟ್ಬಿಟ್ಟು ಒತ್ತಡವನ್ನು ಏರಿ ನಂತರ ಅವರು ಡೆತ್ ನೋಟಲ್ಲಿ ಬರೆದಿಡ್ತಾರ. ಮಂತ್ರಿಗಳಾದಂಥ ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿರೋ ಕಾರಣ 187 ಕೋಟಿ ರೂಪಾಯಿ ಇವತ್ತು ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿದ್ದೀನಿ ಅನ್ನಂತ ಮಾತು ಚಂದ್ರಶೇಖರ್ ಮಾತು. ಇವತ್ತು ಚಂದ್ರಶೇಖರ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಾಗೇಂದ್ರ ಸ್ಥಾನವನ್ನ ಪಡೆದುಕೊಂಡ ಆ ದಿನದಿಂದ ಇವತ್ತಿನವರೆಗೂ ಕೂಡ ಬಿಜೆಪಿ ಪ್ರತಿಭಟಿಸ್ತಾನೆ ಇದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಅನ್ನೋದನ್ನ ನಾವು ಏನು ಅಂತ ಅರ್ಥ ಮಾಡ್ಕೋಬೇಕು? ಇದು ಎರಡೂ ಕಡೆಯಲ್ಲೂ ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜೀನಾಮೆಯನ್ನ ಕೊಡಿಸಲೇಬೇಕು ಅನ್ನೋಂತ ಪಟ್ಟು ವಿಪಕ್ಷದಿಂದ ಆದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಅನ್ನೋ ಪಟ್ಟಿನಲ್ಲಿ ಕಾಂಗ್ರೆಸ್ ಇದೆ. ಆದ್ರೆ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರದೇ ಹೋದಲ್ಲಿ ಇದು ಕಂಟಿನ್ಯೂ ಆಗಿ ಹೀಗೆ ನಡೀತಾ ಇರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಲ್ಲ. ಅಧಿವೇಶನ 1 ವಾರಗಳ ಕಾಲ ಮುಗಿದೋಗಿದೆ, ವ್ಯರ್ಥವಾಗಿದೆ. ಯಾವುದೇ ರೀತಿಯ ಚರ್ಚೆಗಳು, ಗಂಭೀರ ಚರ್ಚೆ ಯಾವುದೂ ಆಗಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಈಗ ಬಿಜೆಪಿ ಸದನದ ಒಳಗಡೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು, ಸದನದ ಹೊರಗಡೆನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಈಗ ದೊಡ್ಡ ಮಟ್ಟದಲ್ಲಿ ಮತ್ತೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ 2-3 ಗೇಟ್ ನಿಂದನೂ ಕೂಡ ಮುತ್ತಿಗೆ ಹಾಕಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದೆಲ್ಲವೂ ಸಹಿತ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಯತ್ನ. ಸರ್ಕಾರ ಈ ತಕ್ಷಣನೇ ಅವ್ರ ರಾಜೀನಾಮೆಯನ್ನು ಪಡ್ಕೋಬೇಕು. ಅವ್ರ ಮೇಲೆ ದೊಡ್ಡ ಆಪಾದನೆ ಇದೆ. SIT ತನಿಖೆಯಲ್ಲೂ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ. ಅದಾಗ್ಯೂ ಸಹಿತ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವ್ರ ಮೇಲೆ ಬಂದಂತ ಆರೋಪದ ಕಾರಣಕ್ಕಾಗಿನೇ ಅವರ ರಾಜೀನಾಮೆಯನ್ನ ಕೊಡಿಸಲಾಗಿತ್ತು. ಅದರಿಂದ ಅವ್ರು ಇನ್ನೂ ಸಂಪೂರ್ಣ ಮುಕ್ತವಾಗಿಲ್ಲ. ತನಿಖೆ ಹಂತದಲ್ಲಿರುವಾಗ ಯಾಕೆ ಅವ್ರನ್ನ ವಾಪಸ್ ತಗೊಂಡ್ರಿ ಅನ್ನೋಂತ ಪ್ರಶ್ನೆಯನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅನ್ನೋ ಮಾತನ್ನ ಹೇಳ್ತಾ ಇದೆ. ಇಲ್ಲಿ ದಿವೇಶ್ರೀ, ಚರ್ಚೆಗೆ ಯಾವುದೇ ವಿಚಾರ ಉಳಿದಿಲ್ಲ ಅನ್ನೋದು ಬಿಜೆಪಿ ಅವರ ವಾದ. ಅವರ ಹೆಸರು ಈಗ ಆಲ್ರೆಡಿ ಅವರ ತನಿಖೆ ಹಂತದಲ್ಲಿ ಇದೆ. ಅವರು ಜಾಮೀನು ಮೇಲೆ ಹೊರಗಡೆ ಇದ್ದಾರಷ್ಟೇ. ಈ ಕಾರಣಕ್ಕಾಗಿ ಅವ್ರ ವಿಚಾರದಲ್ಲಿ ಚರ್ಚೆ ಮಾಡುವಂತದ್ದು ಏನಿಲ್ಲ. ತಕ್ಷಣ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನಷ್ಟೇ ಬಿಜೆಪಿ ಮಾಡ್ತಾ ಇದೆ. ಇದು ಇವತ್ತು ಪ್ರತಿಭಟನೆ ಹೊರಗಡೆನೂ ಮುಗಿದಿದೆ, ಸದನದ ಒಳಗಡೆ ಅಂತೂ ಕಂಟಿನ್ಯೂ ಆಗುತ್ತೆ. ವಿಧಾನಸೌಧ ಮುತ್ತಿಗೆ ಹಾಕುವಂತ ಪ್ರಯತ್ನ ಆಗಿದೆ. ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಇನ್ನೂ ಪ್ರತಿಭಟನೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಪ್ರತಿಭಟನೆ ಮುಗಿದು ಇವರು ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಬಂಧನ ಆಗತ್ತೆ. ಆದ್ರೆ ಸರ್ಕಾರ ಇದೇ ರೀತಿ ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ಜನಸಾಮಾನ್ಯರಿಗೆ ಇದರಿಂದ ಬಹಳ ದೊಡ್ಡ ನಷ್ಟ ಆಗತ್ತೆ. ಪರ ಮತ್ತು ನೆರೆ ಎರಡೂ ವಿಚಾರ ಕೂಡ ಚರ್ಚೆ ಆಗ್ಬೇಕು. ಇನ್ನಿತರ ಸಮಸ್ಯೆಗಳ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿದೆ. ದಿವೇಶ್ರೀ, ಜನಾರ್ದನ್, ಈಗ ರಾಜ್ಯದ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಕಾವೇರಿ ನೀರಿಂದ ಹಿಡಿದು ಬರದ ಸಮಸ್ಯೆಯಿಂದ ಹಿಡಿದು ರೈತರ ಆತ್ಮಹತ್ಯೆ, ರೈತರ ಸಾಲದ ಸಮಸ್ಯೆ, ಹೀಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅವು ಕೂಡ ಸದನದಲ್ಲಿ ಚರ್ಚೆ ಆಗಬೇಕಲ್ಲ. ಒಂದು ನಾಗೇಂದ್ರ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಹೌದು ಭ್ರಷ್ಟಾಚಾರ ಆಗಿದೆ, 89 ಕೋಟಿ ಎಲ್ಲಿ ಹೋಯ್ತು ಗೊತ್ತಿಲ್ಲ, ರೈಟ್, ಅಗ್ರಿ. ಬಟ್ ಈ ಸಮಸ್ಯೆಗಳಿಗೆ ಧ್ವನಿ ಏರಿಸಬೇಕಾದಂಥ ಪ್ರತಿಪಕ್ಷ ಬೀದಿಲಿ ನಿಂತ್ಕೊಂಡು ಒಬ್ಬ ನಾಗೇಂದ್ರನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುವುದಿಲ್ವಾ? ಖಂಡಿತ ಇಲ್ಲಿ ಎರಡೂ ರೀತಿಯಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಬಹುದು. ಎರಡೂ ರೀತಿಯಲ್ಲೂ ಕೂಡ ನೋಡ್ಬೇಕಾಗತ್ತೆ. ಒಂದ್ ಕಡೆಯಲ್ಲಿ ವಿರೋಧ ಪಕ್ಷ ಇದನ್ನೆಲ್ಲ ಸಮಸ್ಯೆಯನ್ನ ರಾಜ್ಯ ಜನರ ಪರವಾಗಿ ಪ್ರಶ್ನೆಯನ್ನ ಮಾಡಬೇಕು ಇನ್ನುಳಿದ ವಿಚಾರವನ್ನ ಅನ್ನೋದು ಕೂಡ ಎಷ್ಟು ಸತ್ಯವೋ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಿಸೋ ನಿಟ್ಟಿನಲ್ಲಿ ವಿರೋಧ ಪಕ್ಷ ತನ್ನ ಕೆಲಸವನ್ನ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ. ಆಡಳಿತ ಪಕ್ಷ ಪಟ್ಟಿಡ್ಕೊಂಡು ಕೂತ್ಕೊಳ್ಳೋ ಬದಲು ವಿರೋಧ ಪಕ್ಷದ ಜೊತೆಯಲ್ಲಿ ಒಂದು ಚರ್ಚೆಯನ್ನ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ಬೇಕಂತ ಸಂದರ್ಭ ಇದು. ಇಬ್ರು ಕೂಡ ಇದೇ ರೀತಿ ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ಅದರಿಂದ ದೊಡ್ಡ ನಷ್ಟ ಆಗತ್ತೆ. ನೀವ್ ಹೇಳಿದಾಗೆ ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಇದಾವೆ. ರಸ್ತೆ ಹೊಂಡದಿಂದ ಮುಚ್ಚದಿಂದ ಹಿಡಿದು ಇನ್ನುಳಿದ ದೊಡ್ಡ ದೊಡ್ಡ ವಿಚಾರಗಳವರೆಗೂ ಸಹಿತ ಚರ್ಚೆ ಆಗ್ಬೇಕಾಗಿದೆ. ಕಾವೇರಿ ನೀರಿನ ವಿಚಾರ ಸೇರಿದಂಗೆ ಮೇಕೆದಾಟು ಎಲ್ಲವೂ ಕೂಡ ಚರ್ಚೆ ಆಗ್ಬೇಕು, ರೈತರ ವಿಚಾರ ಅಲ್ಲ. ಆದ್ರೆ ಅದಕ್ಕೆ ಯಾವ್ದಕ್ಕೂ ಕೂಡ ಅವಕಾಶ ಆಗದಿರೋದು ದುರಂತ. ಸರ್ಕಾರ ಇವತ್ತು ಏನ್ ಮಾಡುತ್ತೆ, ಇನ್ನೂ ಕೂಡ ಹಾಗೆ ಪಟ್ಟಿಡ್ಕೊಂಡು ಕೂತ್ಕೊಳ್ಳುತ್ತಾ ಅಥವಾ ಏನಾದ್ರೂ ಮಾತುಕತೆಗೆ ಮುಂದಾಗತ್ತಾ ಅನ್ನೋದನ್ನ ನಾವ್ ಇವತ್ತು ಕಾದು ನೋಡ್ಬೇಕಾಗಿದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ನಾಯಕತ್ವದ ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ಸರಿಯಲ್ಲ. ನೈತಿಕ ಹೊಣೆ ಹೊತ್ತು
ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಬಿಜೆಪಿಯ ಆಗ್ರಹ. Vikas Nagendra is looted the Valmiki money, more than 180 crores. So this must be wapas. This must be wapas. That's why we are protesting in near front of the Vidhan Sauda. Vidhan Sauda Muktige. The police has taken roughly they handle the police. This government doing opposition to attack. This is not good. We are silently opening, silently we are protesting. But the Congress people attacking us. This is not good. This dharani will continue. What is next, sir? What is your demand? Resignation of Nagendra. Because Nagendra is looted the Valmiki money, more than 180 crores. So this must be wapas. This must be wapas. That's why we are protesting in near front of the Vidhan Sauda. Vidhan Sauda Muktige. The police has taken roughly they handle the police. This